ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 4/9/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಸಂಗಮ ಯುಗದಲ್ಲಿ ಪ್ರೀತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ನಿಮಗೆ ಪ್ರೀತಿಯ ಆಸ್ತಿಯನ್ನು ನೀಡುತ್ತಾರೆ. ಆದ್ದರಿಂದ ನೀವು ಎಲ್ಲರಿಗೂ ಪ್ರೀತಿಯನ್ನು ನೀಡಿ ಸಿಟ್ಟನ್ನು ಮಾಡಬೇಡಿ. ಇಂದಿನ ಪ್ರಶ್ನೆಯಾಗಿದೆ, ನಿಮ್ಮ ರಿಜಿಸ್ಟರ್ ಅನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಯಾವ ಮಾರ್ಗದ ಬಗ್ಗೆ ತಿಳಿಸಿದ್ದಾರೆ? ಉತ್ತರ, ಪ್ರೀತಿಯ ಮಾರ್ಗದ ಬಗ್ಗೆ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ. ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಾರೆ. ಮಕ್ಕಳೇ, ಪ್ರತಿಯೊಬ್ಬರ ಜೊತೆಗೂ ಪ್ರೀತಿಯಿಂದ ವ್ಯವಹಾರವನ್ನು ಮಾಡಿ. ಎಂದೂ ಯಾರಿಗೂ ದುಃಖವನ್ನು ನೀಡಬೇಡಿ. ಕರ್ಮೇಂದ್ರಿಯದಿಂದ ಯಾವುದೇ ಪ್ರಕಾರದ ಉಲ್ಟಾ ಕರ್ಮವನ್ನು ಮಾಡಬೇಡಿ. ನನ್ನಲ್ಲಿ ಯಾವುದೇ ಪ್ರಕಾರದ ಅಸುರಿ ಅವಗುಣ ಇಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ನಾನು ಮೂಡಿಯಂತೂ ಅಲ್ಲ ತಾನೆ, ಅಂದರೆ ಸೆಕೆಂಡಿಗೊಮ್ಮೆ ನನ್ನ ಮೂಡ್ ಚೇಂಜ್ ಆಗುವುದಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಯಾವ ಮಾತಿನಲ್ಲೂ ನಾನು ಮುನಿಸಿಕೊಳ್ಳುವುದಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಇಂದಿನ ಗೀತೆಯಾಗಿದೆ. ಈ ಸಮಯ ಕೂಡ ಸಮಾಪ್ತಿಯಾಗುತ್ತಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ. ದಿನ ಪ್ರತಿದಿನ ಕಳೆದಂತೆ ನಾವು ನಮ್ಮ ಮನೆಯ ಸಮೀಪಕ್ಕೆ ಹೋಗಿ ತಲುಪುತ್ತಿದ್ದೇವೆ, ಅಥವಾ ದಿನ ಪ್ರತಿದಿನ ಕಳೆದಂತೆ ಗುರಿಯ ಸಮೀಪಕ್ಕೆ ಹೋಗಿ ತಲುಪುತ್ತಿದ್ದೇವೆ. ಈಗ ಶ್ರೀಮತ ಏನನ್ನು ಹೇಳುತ್ತದೆಯೋ ಆ ಶ್ರೀಮತದಂತೆ ನಡೆಯಬೇಕು. ಶ್ರೀಮತದಂತೆ ನಡೆಯುವ ಮಾತಿನಲ್ಲಿ ಯಾವ ತಪ್ಪನ್ನೂ ಕೂಡ ಮಾಡಬೇಡಿ. ತಂದೆಯ ಮೂಲಕ ನಮಗೆ ಆದೇಶ ಸಿಕ್ಕಿದೆ, ಎಲ್ಲರಿಗೂ ತಂದೆಯ ಸಂದೇಶವನ್ನು ತಲುಪಿಸಿ ಅನ್ನುವ ಆದೇಶ ತಂದೆಯ ಮೂಲಕ ಮಕ್ಕಳಿಗೆ ಸಿಕ್ಕಿದೆ. ಮಕ್ಕಳಿಗೆ ಗೊತ್ತಿದೆ, ಲಕ್ಷಾಂತರ ಜನರಿಗೆ ಸಂದೇಶವನ್ನು ನೀಡಬೇಕು, ಕೋಟ್ಯಾಂತರ ಜನರಿಗೆ ಈ ಸಂದೇಶವನ್ನು ನೀಡಬೇಕು. ನಂತರ ಪುನಃ ಯಾವುದೋ ಒಂದು ಸಮಯದಲ್ಲಿ ಆ ಎಲ್ಲಾ ಆತ್ಮರು ತಂದೆಯ ಬಳಿ ಬರುತ್ತಾರೆ. ಯಾವಾಗ ನಿಮ್ಮ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗುತ್ತದೆಯೋ ಆಗ ನೀವು ಅನೇಕರಿಗೆ ಸಂದೇಶವನ್ನು ನೀಡುತ್ತೀರಾ. ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶ ಸಿಗಲೇಬೇಕು. ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಕೇವಲ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಕರ್ಮೇಂದ್ರಿಯದ ಮೂಲಕ ಯಾವುದೇ ಕೆಟ್ಟ ಕರ್ಮವನ್ನು ಮಾಡಬೇಡಿ. ಅಂದರೆ ಯಾವ ಕರ್ಮೇಂದ್ರಿಯದ ಮೂಲಕವೂ ಕೆಟ್ಟ ಕರ್ಮವನ್ನು ಮಾಡಬೇಡಿ. ಮನಸ್ಸ, ವಾಚ, ಕರ್ಮಣ ಯಾವುದೇ ಕೆಟ್ಟ ಕರ್ಮವನ್ನು ಮಾಡಬಾರದು ಅನ್ನುವ ಸಂದೇಶವನ್ನು ಎಲ್ಲರಿಗೂ ತಿಳಿಸಿ. ಮೊದಲು ಕೆಟ್ಟ ವಿಚಾರ ಮನಸ್ಸಿನಲ್ಲಿ ಬರುತ್ತದೆ, ನಂತರ ವಾಣಿಯಲ್ಲಿ ಬರುತ್ತದೆ. ಈಗ ನಿಮಗೆ ಸರಿ ಯಾವುದು, ತಪ್ಪು ಯಾವುದು ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರ ಬುದ್ಧಿಯಂತೂ ಬೇಕು ತಾನೆ. ಇದಂತೂ ಪುಣ್ಯದ ಕಾರ್ಯ ಆಗಿದೆ. ಎಲ್ಲರಿಗೂ ತಂದೆಯ ಸಂದೇಶವನ್ನು ತಿಳಿಸುವುದು ಪುಣ್ಯದ ಕಾರ್ಯ ಆಗಿದೆ. ಆದ್ದರಿಂದ ಇದೇ ಕಾರ್ಯವನ್ನು ಮಾಡಬೇಕು. ನಾನು ಸಿಟ್ಟನ್ನು ಮಾಡಬೇಕು ಎಂದು ಮನಸ್ಸಿನಲ್ಲಿ ವಿಚಾರ ಬರುತ್ತದೆ. ಆದರೆ ಒಂದು ವೇಳೆ ನಾನು ಸಿಟ್ಟನ್ನು ಮಾಡಿದರೆ ನನ್ನ ಖಾತೆಯಲ್ಲಿ ಪಾಪ ಜಾಸ್ತಿ ಆಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳುವ ಬುದ್ಧಿಯಂತೂ ಸಿಕ್ಕಿದೆ ತಾನೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಪುಣ್ಯಾತ್ಮರಾಗುತ್ತೀರಾ. ಈ ದಿನ ನಾನು ಸಿಟ್ಟನ್ನು ಮಾಡಿದ್ದೇನೆ, ನಂತರ ಪುನಃ ಸಿಟ್ಟನ್ನು ಮಾಡುವುದಿಲ್ಲ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಈ ರೀತಿ ಬಾರಿ ಬಾರಿಗೂ ಸಿಟ್ಟನ್ನು ಮಾಡುತ್ತಾ ಹೋದರೆ ಸಿಟ್ಟನ್ನು ಮಾಡುವಂತಹ ಅಭ್ಯಾಸ ಆಗಿಬಿಡುತ್ತದೆ. ಮನುಷ್ಯರು ಈ ರೀತಿ ಕ್ರೋಧಕ್ಕೆ ವಶ ಆಗಿ ಸಿಟ್ಟನ್ನು ಮಾಡುವಂತಹ ಕರ್ಮವನ್ನು ಮಾಡುತ್ತಾರೆ. ಆದರೆ ಇದು ಪಾಪ ಎಂದು ಮನುಷ್ಯರು ತಿಳಿದುಕೊಳ್ಳುವುದೇ ಇಲ್ಲ. ವಿಕಾರವನ್ನೂ ಕೂಡ ಮನುಷ್ಯರು ಪಾಪ ಎಂದು ತಿಳಿದುಕೊಂಡಿಲ್ಲ. ವಿಕಾರಕ್ಕೆ ವಶ ಆಗುವುದು ಕೂಡ ಪಾಪ ಆಗಿದೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ. ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ವಿಕಾರಕ್ಕೆ ವಶ ಆಗುವುದು ಬಹಳ ದೊಡ್ಡ ಪಾಪ ಆಗಿದೆ. ಕಾಮ ವಿಕಾರಕ್ಕೆ ವಶ ಆಗುವುದು ಬಹಳ ದೊಡ್ಡ ಪಾಪ ಆಗಿದೆ. ಅಂದ ಮೇಲೆ ಈ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಮತ್ತು ಎಲ್ಲರಿಗೂ ತಂದೆಯ ಸಂದೇಶವನ್ನು ನೀಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ,
ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಏಕೆಂದರೆ ಸಾವು ನಿಮ್ಮ ಸಮ್ಮುಖದಲ್ಲೇ ನಿಂತಿದೆ ಅನ್ನುವ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು. ಯಾರಾದರೂ ಸಾಯುವ ಪರಿಸ್ಥಿತಿಯಲ್ಲಿ ಇದ್ದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಎಲ್ಲರೂ ಅವರಿಗೆ ಹೇಳುತ್ತಾರೆ. ರಿಮೆಂಬರ್ ಗಾಡ್ ಫಾದರ್ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಏಕೆಂದರೆ ಸಾಯುವಂತಹ ವ್ಯಕ್ತಿ ಸತ್ತ ನಂತರ ಪರಮಾತ್ಮ ತಂದೆಯ ಬಳಿ ಹೋಗುತ್ತಾರೆ ಎಂದು ಜನ ತಿಳಿದುಕೊಳ್ಳುತ್ತಾರೆ. ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಏನಾಗುತ್ತದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಸತ್ತವರು ಎಲ್ಲಿಗೆ ಹೋಗುತ್ತಾರೆ ಅನ್ನುವುದೂ ಕೂಡ ಜನರಿಗೆ ಗೊತ್ತಿಲ್ಲ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಯಾರೂ ಕೂಡ ಪರಮಾತ್ಮ ತಂದೆಯ ಬಳಿ ಹೋಗುವುದಿಲ್ಲ. ಅಂದ ಮೇಲೆ ಈಗ ಮಕ್ಕಳಾದ ನೀವು ಅವಿನಾಶಿ ತಂದೆಯನ್ನು ನೆನಪು ಮಾಡಬೇಕು. ಈಗ ಮಕ್ಕಳಾದ ನಿಮಗೆ ಅವಿನಾಶಿ ತಂದೆಯ ಅವಿನಾಶಿ ನೆನಪಿರಬೇಕು. ಯಾವಾಗ ನೀವು ತಮೋ ಪ್ರಧಾನರಾಗುತ್ತೀರೋ, ದುಃಖಿಗಳಾಗುತ್ತೀರೋ, ಆಗ ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಾರೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು. ಎಲ್ಲಾ ಆತ್ಮರು ಒಬ್ಬರು ಇನ್ನೊಬ್ಬರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಏಕೆಂದರೆ ಹೇಳುವಂತದ್ದು ಆತ್ಮವೇ ಆಗಿದೆ. ಪರಮಾತ್ಮ ತಂದೆ ಈ ರೀತಿ ಹೇಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಆತ್ಮ ಆತ್ಮಕ್ಕೆ ಹೇಳುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು. ಇದು ಒಂದು ಸಾಮಾನ್ಯ ಪದ್ಧತಿಯಾಗಿದೆ. ಸಾಯುವ ಪರಿಸ್ಥಿತಿಯಲ್ಲಿ ಇದ್ದಾಗ ಈಶ್ವರ ತಂದೆಯನ್ನು ನೆನಪು ಮಾಡುತ್ತಾರೆ. ಈಶ್ವರನ ಭಯ ಇರುತ್ತದೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ಒಳ್ಳೆಯ ಕರ್ಮಕ್ಕೂ ಒಳ್ಳೆಯ ಫಲವನ್ನು ಈಶ್ವರ ತಂದೆ ನೀಡುತ್ತಾರೆ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲವನ್ನು ಈಶ್ವರ ನೀಡುತ್ತಾರೆ ಎಂದು. ಕೆಟ್ಟ ಕರ್ಮವನ್ನು ಮಾಡಿದರೆ ಧರ್ಮರಾಜನ ಮೂಲಕ ಈಶ್ವರ ತಂದೆ ಬಹಳಷ್ಟು ಶಿಕ್ಷೆಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಈಶ್ವರನ ಭಯ ಜನರಿಗೆ ಇರುತ್ತದೆ. ಅವಶ್ಯವಾಗಿ ಕರ್ಮದ ಫಲವನ್ನು ಅನುಭವ ಮಾಡಲೇಬೇಕು. ಈಗ ಮಕ್ಕಳಾದ ನೀವು ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗತಿಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ನಿಮಗೆ ಗೊತ್ತಿದೆ ಈ ಕರ್ಮ ಅಕರ್ಮ ಆಗಿದೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನಾವು ಎಷ್ಟೆಲ್ಲಾ ಕರ್ಮವನ್ನು ಮಾಡುತ್ತೇವೋ ಆ ಕರ್ಮ ಒಳ್ಳೆಯ ಕರ್ಮ ಆಗಿರುತ್ತದೆ. ತಂದೆಯ ನೆನಪಿನಲ್ಲಿ ಇದ್ದು ಕರ್ಮವನ್ನು ಮಾಡಿದಾಗ ನಾವು ಒಳ್ಳೆಯ ಕರ್ಮವನ್ನೇ ಮಾಡುತ್ತೇವೆ. ರಾವಣ ರಾಜ್ಯದಲ್ಲಿ ಮನುಷ್ಯರು ಕೆಟ್ಟ ಕರ್ಮವನ್ನು ಮಾಡುತ್ತಾರೆ. ರಾಮ ರಾಜ್ಯದಲ್ಲಿ ಎಂದೂ ಕೆಟ್ಟ ಕರ್ಮವನ್ನು ಯಾರೂ ಮಾಡುವುದಿಲ್ಲ. ರಾಮ ರಾಜ್ಯದಲ್ಲಿ ಕೆಟ್ಟ ಕರ್ಮವೇ ಇರುವುದಿಲ್ಲ. ಈಗ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಶ್ರೀಮತ ಪ್ರಾಪ್ತಿಯಾಗುತ್ತಿರುತ್ತದೆ. ಯಾವುದಾದರೂ ಸ್ಥಾನಕ್ಕೆ ನಿಮ್ಮನ್ನು ಜನ ಕರೆಯುತ್ತಾರೆ. ನಾವು ಈ ಕಾರ್ಯವನ್ನು ಮಾಡಬೇಕು ಅಥವಾ ಮಾಡಬಾರದು, ಇಲ್ಲಿಗೆ ಹೋಗಬೇಕು ಅಥವಾ ಹೋಗಬಾರದು ಎಂದು ಪ್ರತಿಯೊಂದು ಮಾತಿನಲ್ಲೂ ಪರಮಾತ್ಮ ತಂದೆಯನ್ನು ಕೇಳಬೇಕು. ಕೆಲವರು ಪೊಲೀಸರಾಗಿ ನೌಕರಿಯನ್ನು ಮಾಡುತ್ತಿರುತ್ತಾರೆ. ಅಂತವರಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮೊದಲು ನೀವು ತಪ್ಪನ್ನು ಮಾಡಿರುವಂತಹ ಕೈದಿಗಳಿಗೆ ಪ್ರೀತಿಯಿಂದ ತಿಳಿಸಿ. ನೀವು ಈ ಮಾತನ್ನು ಅರ್ಥ ಮಾಡಿಕೊಳ್ಳಿ. ನೀವು ಪ್ರೀತಿಯಿಂದ ತಿಳಿಸಿದ ನಂತರವೂ ಅವರು ಸತ್ಯವನ್ನು ಹೇಳದೇ ಇದ್ದರೆ ನಂತರ ನೀವು ಅವರಿಗೆ ಹೊಡೆಯಬೇಕು. ಮೊದಲೇ ಹೊಡೆಯಬಾರದು. ಪ್ರೀತಿಯಿಂದ ಅವರಿಗೆ ನೀವು ತಿಳಿಸಿದರೆ ಕಳ್ಳರೂ ಕೂಡ ನಿಮ್ಮ ವಶಕ್ಕೆ ಬರುತ್ತಾರೆ. ಅಂದರೆ ಕಳ್ಳರೂ ಕೂಡ ನಿಮ್ಮ ಮಾತನ್ನು ಕೇಳುತ್ತಾರೆ. ಆದರೆ ಆ ಪ್ರೀತಿಯಲ್ಲಿ ಯೋಗದ ಶಕ್ತಿ ಕೂಡ ಸೇರಿಕೊಂಡಿರಬೇಕು. ನೀವು ಕಳ್ಳರಿಗೆ ಪ್ರೀತಿಯಿಂದ ತಿಳಿಸುವಾಗ ಆ ಪ್ರೀತಿಯಲ್ಲಿ ಯೋಗ ಬಲ ತುಂಬಿರಬೇಕು. ಆಗ ನಿಮ್ಮ ಆ ಪ್ರೀತಿಯ ಶಕ್ತಿಯ ಮೂಲಕ ನೀವು ತಿಳಿಸುವಂತಹ ಮಾತನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ನಮಗೆ ಇಲ್ಲಿ ಈಶ್ವರ ತಂದೆ ತಿಳಿಸುತ್ತಿದ್ದಾರೆ ಎಂದು ಆ ಕಳ್ಳರಿಗೆ ಅನುಭವ ಆಗುತ್ತದೆ. ನೀವು ಈಶ್ವರ ತಂದೆಗೆ ಮಕ್ಕಳಾಗಿದ್ದೀರಾ. ಈಶ್ವರನಿಗೆ ಮಕ್ಕಳಾದ ನೀವು ಯೋಗಿಗಳಾಗಿದ್ದೀರಾ. ನಿಮ್ಮಲ್ಲಿ ಈಶ್ವರಿಯ ಶಕ್ತಿ ಇದೆ. ಈಶ್ವರ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ. ಅಂದ ಮೇಲೆ ಈಶ್ವರ ತಂದೆಯಲ್ಲಿ ಶಕ್ತಿ ಇದೆ ತಾನೆ. ಪರಮಾತ್ಮ ತಂದೆ ಎಲ್ಲರಿಗೂ ಆಸ್ತಿಯನ್ನು ನೀಡುತ್ತಾರೆ. ನಿಮಗೆ ಗೊತ್ತಿದೆ, ಸ್ವರ್ಗದಲ್ಲಿ ಬಹಳಷ್ಟು ಪ್ರೀತಿ ಇರುತ್ತದೆ. ಅಂದರೆ
ಸ್ವರ್ಗದಲ್ಲಿ ಎಲ್ಲರೂ ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರುತ್ತಾರೆ. ಈಗ ನೀವು ಪರಮಾತ್ಮ ತಂದೆಯ ಮೂಲಕ ಪ್ರೀತಿಯ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಪ್ರೀತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಂದೆಯನ್ನು ಪ್ರೀತಿ ಮಾಡುತ್ತಾ ನೀವು ಪ್ರಿಯರಾಗಿ ಬಿಡುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರಿಗೂ ನೀವು ದುಃಖವನ್ನು ನೀಡಬೇಡಿ. ನೀವು ಅನ್ಯರಿಗೆ ದುಃಖವನ್ನು ನೀಡಿದರೆ ದುಃಖಿಗಳಾಗಿ ಸಾಯುತ್ತೀರಾ. ಪರಮಾತ್ಮ ತಂದೆ ಪ್ರೀತಿಯ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ. ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಬಂದರೆ ಆ ಕೆಟ್ಟ ವಿಚಾರ ನಿಮ್ಮ ಚೆಹರೆಯಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತದೆ. ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಬಂದರೆ ನಂತರ ವಾಣಿಯಲ್ಲೂ ಕೂಡ ಆ ಕೆಟ್ಟ ಮಾತು ಬರುತ್ತದೆ. ಕರ್ಮೇಂದ್ರಿಯದ ಮೂಲಕ ಕೆಟ್ಟ ಕಾರ್ಯವನ್ನು ಮಾಡಿದರೆ ನಿಮ್ಮ ರಿಜಿಸ್ಟರ್ ಕೆಟ್ಟು ಹೋಗುತ್ತದೆ. ದೇವತೆಗಳ ವ್ಯವಹಾರ ಮತ್ತು ನಡತೆಯ ಬಗ್ಗೆ ಗಾಯನ ಇದೆ ತಾನೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೇವತೆಗಳ ಪೂಜಾರಿಗಳಿಗೆ ನೀವು ಈ ಜ್ಞಾನವನ್ನು ತಿಳಿಸಿ. ದೇವತೆಗಳಿಗೆ ನೀವು ಸರ್ವಗುಣ ಸಂಪನ್ನರಾಗಿದ್ದೀರಾ, 16 ಕಲಾ ಸಂಪೂರ್ಣರಾಗಿದ್ದೀರಾ ಎಂದು ಮಹಿಮೆಯನ್ನು ಮಾಡುತ್ತೀರಾ. ಮತ್ತು ನಿಮ್ಮ ನಡತೆ ಮತ್ತು ನಿಮ್ಮ ವ್ಯವಹಾರದ ಬಗ್ಗೆ ದೇವತೆಗಳ ಸಮ್ಮುಖದಲ್ಲಿ ಹೇಳಿಕೊಳ್ಳುತ್ತೀರಾ. ಅಂದ ಮೇಲೆ ನೀವು ಅವರಿಗೆ ತಿಳಿಸಿ, ನೀವು ಕೂಡ ಇದೇ ರೀತಿ ದೇವತೆಗಳ ಸಮಾನ ಆಗಿದ್ದೀರಿ. ಈಗ ದೇವತೆಗಳ ಸಮಾನ ಇಲ್ಲ, ಪುನಃ ಅವಶ್ಯವಾಗಿ ನೀವು ದೇವತೆಗಳ ಸಮಾನ ಆಗುತ್ತೀರಾ. ಈಗ ನೀವು ಈ ರೀತಿ ದೇವತೆ ಆಗಬೇಕು ಎಂದು ಬಯಸಿದರೆ ನಿಮ್ಮ ನಡತೆಯನ್ನು ಅಷ್ಟು ಶ್ರೇಷ್ಠವಾಗಿ ಇಟ್ಟುಕೊಳ್ಳಿ. ನಿಮ್ಮ ನಡತೆ ಚೆನ್ನಾಗಿದ್ದಾಗ ನೀವು ಈ ರೀತಿ ದೇವತೆಗಳಾಗುತ್ತೀರಾ. ನೀವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ನಾನು ಸಂಪೂರ್ಣ ನಿರ್ವಿಕಾರಿ ಆಗಿದ್ದೇನಾ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಿ. ನನ್ನಲ್ಲಿ ಯಾವುದೇ ಪ್ರಕಾರದ ಅಸುರಿ ಅವಗುಣ ಅಂತೂ ಇಲ್ಲ ತಾನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಿ. ಯಾವುದೇ ಮಾತಿನಲ್ಲೂ ನಾನು ಮುನಿಸಿಕೊಳ್ಳುವುದಿಲ್ಲ ತಾನೆ. ನನ್ನ ಮೂಡ್ ಬಾರಿಗೂ ಚೇಂಜ್ ಆಗುವುದಿಲ್ಲ ತಾನೆ. ನಾನು ಮೂಡಿಯಂತೂ ಅಲ್ಲ ತಾನೆ ಅನ್ನುವುದನ್ನು ಚೆಕ್ ಮಾಡಿಕೊಳ್ಳಿ. ಅನೇಕ ಬಾರಿ ನೀವೇ ಪುರುಷಾರ್ಥವನ್ನು ಮಾಡಿದ್ದೀರಾ, ಅಂದರೆ ಅನೇಕ ಕಲ್ಪದಲ್ಲಿ ನೀವೇ ಪುರುಷಾರ್ಥವನ್ನು ಮಾಡಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ಈ ರೀತಿ ದೇವತೆ ಆಗಬೇಕು. ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಉಪಸ್ಥಿತ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರತಿ ಕಲ್ಪದಲ್ಲೂ ನಾನು ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತೇನೆ. ಕಲ್ಪದ ಮೊದಲೂ ಕೂಡ ಯಾರು ಜ್ಞಾನವನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರು ಅವಶ್ಯವಾಗಿ ಬಂದು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಮತ್ತು ನಿಶ್ಚಿಂತರಾಗಿ ಇರುತ್ತಾರೆ. ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ. ಕೆಲವರು ಹೇಳುತ್ತಾರೆ, ನಾಟಕದಲ್ಲಿ ಫಿಕ್ಸ್ ಆಗಿದ್ದರೆ ಅವಶ್ಯವಾಗಿ ನಾಟಕ ಪುರುಷಾರ್ಥವನ್ನು ಮಾಡಿಸುತ್ತದೆ ಎಂದು. ನಾಟಕದಲ್ಲಿ ಒಳ್ಳೆಯ ಚಾರ್ಟ್ ರೂಪಿತ ಆಗುವುದಿದ್ದರೆ ನಾಟಕ ನಮ್ಮ ಚಾರ್ಟ್ ಅನ್ನು ರೂಪಿಸಲಿ ಎಂದು ಹೇಳುತ್ತಾರೆ. ಅಂತವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು. ಯಜ್ಞದ ಆದಿಯ ಸಮಯದಲ್ಲಿ ಈ ರೀತಿ ಹೇಳಿ ಒಬ್ಬರು ತಮ್ಮ ಅದೃಷ್ಟವನ್ನು ಕೆಡಿಸಿಕೊಂಡಿದ್ದರು. ಅವರ ಅದೃಷ್ಟದಲ್ಲೇ ಶ್ರೇಷ್ಠ ಭಾಗ್ಯ ಇರಲಿಲ್ಲ. ಆದ್ದರಿಂದ ನಾಟಕದಲ್ಲಿ ಇದ್ದರೆ ನಾಟಕ ನನ್ನ ಮೂಲಕ ಪುರುಷಾರ್ಥವನ್ನು ಮಾಡಿಸಲಿ ಎಂದು ಅವರು ಹೇಳುತ್ತಿದ್ದರು. ನಂತರ ಜ್ಞಾನ ಮಾರ್ಗವನ್ನೇ ಬಿಟ್ಟು ಬಿಟ್ಟರು. ಈಗ ಇಲ್ಲೂ ನಿಮಗೆ ಇಂಥವರು ಅನೇಕರು ಸಿಗುತ್ತಾರೆ. ನಿಮ್ಮ ಗುರಿ ಉದ್ದೇಶ ಅಂತೂ ನಿಮ್ಮ ಸಮ್ಮುಖದಲ್ಲೇ ಇದೆ. ಲಕ್ಷ್ಮೀ ನಾರಾಯಣ ಆಗುವುದು ನಿಮ್ಮ ಗುರಿ ಉದ್ದೇಶ ಆಗಿದೆ. ಲಕ್ಷ್ಮೀ ನಾರಾಯಣರ ಚಿತ್ರ ಸಮ್ಮುಖದಲ್ಲಿ ಇದೆ. ಬ್ಯಾಡ್ಜ್ ಅಂತೂ ನಿಮ್ಮ ಬಳಿ ಇದೆ. ಹೇಗೆ ನೀವು ಸ್ವಯಂನ ಲೆಕ್ಕವನ್ನು ನೋಡಿಕೊಳ್ಳುತ್ತೀರಾ, ಅದೇ ರೀತಿ ಬ್ಯಾಡ್ಜ್ ಅನ್ನು ಕೂಡ ನೋಡಿ. ನನ್ನ ನಡತೆ, ನನ್ನ ವ್ಯವಹಾರ ಲಕ್ಷ್ಮೀ ನಾರಾಯಣರ ಸಮಾನ ಆಗಿದೆಯಾ ಎಂದು ಸ್ವಯಂನ ನಡತೆ ಮತ್ತು ವ್ಯವಹಾರವನ್ನು ನೋಡಿಕೊಳ್ಳಿ. ಎಂದೂ ಕೂಡ ನನ್ನ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಬಾರದು. ವಿಕಾರಿ ದೃಷ್ಟಿಯಿಂದ ಯಾರನ್ನೂ ನೋಡಬಾರದು. ನನ್ನ ಬಾಯಿಂದ ಯಾವುದೇ ಅಸುರಿ ಮಾತು ಬರಬಾರದು. ಅಸುರಿ ಮಾತನ್ನು ಮಾತನಾಡದೇ ಇದ್ದರೆ ಕಿವಿಗಳ ಮೂಲಕ ಅಸುರಿ ಮಾತನ್ನು ಹೇಗೆ ಕೇಳಿಸಿಕೊಳ್ಳಲು ಸಾಧ್ಯ? ಸತ್ಯಯುಗದಲ್ಲಿ ಎಲ್ಲರೂ
ದೈವಿ ಗುಣವುಳ್ಳಂತಹ ದೇವತೆಗಳೇ ಆಗಿರುತ್ತಾರೆ. ಸತ್ಯಯುಗದಲ್ಲಿ ಅಸುರಿ ಮಾತು ಇರುವುದೇ ಇಲ್ಲ. ಸತ್ಯಯುಗದಲ್ಲಿ ಅಸುರರು ಯಾರೂ ಕೂಡ ಇರುವುದಿಲ್ಲ. ಈ ಲಕ್ಷ್ಮೀನಾರಾಯಣರು ಕೂಡ ಪರಮಾತ್ಮ ತಂದೆಯ ಮೂಲಕ ಈ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಈಗ ನೀವು ಎಲ್ಲರಿಗೂ ತಿಳಿಸಬೇಕು, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ನಷ್ಟದ ಯಾವ ಮಾತು ಇಲ್ಲ. ಸಂಸ್ಕಾರವನ್ನು ಆತ್ಮ ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ. ಆತ್ಮದಲ್ಲೇ ಸಂಸ್ಕಾರ ಇದೆ. ಯಾರಾದರೂ ಸನ್ಯಾಸಿಗಳಾಗಿದ್ದರೆ, ಸನ್ಯಾಸಿಗಳು ಶರೀರವನ್ನು ತ್ಯಾಗ ಮಾಡಿದರೂ ಕೂಡ ಆ ಸನ್ಯಾಸ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗಿ ಜನ್ಮವನ್ನು ಪಡೆದುಕೊಂಡು ನಂತರ ಪುನಃ ಸನ್ಯಾಸ ಧರ್ಮದಲ್ಲೇ ಬರುತ್ತಾರೆ. ಆ ಸನ್ಯಾಸಿಗಳ ವೃಕ್ಷ ಕೂಡ ವೃದ್ಧಿಯಾಗುತ್ತಿರುತ್ತದೆ. ಈ ಸಮಯದಲ್ಲಿ ನೀವು ಪರಿವರ್ತನೆ ಆಗುತ್ತಿದ್ದೀರಾ. ಮನುಷ್ಯರೇ ದೇವತೆಗಳಾಗುತ್ತಾರೆ. ಎಲ್ಲರೂ ಒಟ್ಟಿಗೆ ಈ ಸೃಷ್ಟಿಗೆ ಬರಲು ಸಾಧ್ಯ ಇಲ್ಲ. ಆತ್ಮರು ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ. ನಾಟಕದ ಸ್ಟೇಜ್ನ ಮೇಲೆ ಪಾತ್ರವನ್ನು ಮಾಡುವಂತಹ ಸಮಯ ಬರದೇ ಇದ್ದರೆ ಅವರು ತಮ್ಮಷ್ಟಕ್ಕೆ ತಾವೇ ಸ್ಟೇಜ್ನ ಮೇಲೆ ಬಂದು ಪಾತ್ರವನ್ನು ಮಾಡಲು ಸಾಧ್ಯ ಇಲ್ಲ. ತಮ್ಮ ಸಮಯ ಬರುವವರೆಗೂ ಯಾರು ನಾಟಕದ ಸ್ಟೇಜ್ನ ಮೇಲೆ ಬಂದು ಪಾತ್ರವನ್ನು ಮಾಡಲು ಸಾಧ್ಯ ಇಲ್ಲ. ತಮ್ಮ ಸಮಯ ಬರುವವರೆಗೂ ಪಾತ್ರಧಾರಿಗಳು ಸ್ಟೇಜ್ನ ಹಿಂದೆ ಕುಳಿತಿರುತ್ತಾರೆ. ಯಾವಾಗ ಸಮಯ ಬರುತ್ತದೆಯೋ ಆಗ ಹೊರಗಡೆ ಸ್ಟೇಜ್ನ ಮೇಲೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೆ. ಅದು ಹದ್ದಿನ ನಾಟಕ ಆಗಿದೆ. ಇದು ಬೇಹದ್ದಿನ ನಾಟಕ ಆಗಿದೆ. ಪಾತ್ರಧಾರಿಗಳಾದ ನಾವು ನಮ್ಮ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಪಾತ್ರವನ್ನು ಅಭಿನಯ ಮಾಡಬೇಕು ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಇದು ಬೇಹದ್ದಿನ ಬಹಳ ದೊಡ್ಡ ವೃಕ್ಷ ಆಗಿದೆ. ಮಕ್ಕಳು ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ, ಪುನಃ ಈ ಸೃಷ್ಟಿಯಿಂದ ವಾಪಸ್ ಹೋಗುತ್ತಾರೆ. ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು. ಎಲ್ಲಾ ಧರ್ಮದ ಆತ್ಮರು ಮೊದಲೇ ಈ ಸೃಷ್ಟಿಗೆ ಬರಲು ಸಾಧ್ಯ ಇಲ್ಲ. ಮೊದಲು ದೇವಿ ದೇವತಾ ಧರ್ಮದ ಆತ್ಮರೇ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ. ದೇವತೆಗಳು ಕೂಡ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಈ ನಾಟಕದ ರಹಸ್ಯವನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಬಂದು ಸಂಪೂರ್ಣ ಕಲ್ಪವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ. ಈ ಕಲ್ಪವೃಕ್ಷವನ್ನು ನಿರಾಕಾರಿ ವೃಕ್ಷಕ್ಕೆ ಹೋಲಿಕೆ ಮಾಡಲಾಗುತ್ತದೆ. ಒಬ್ಬ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದ ಬೀಜ ನಾನಾಗಿದ್ದೇನೆ. ಬೀಜದಲ್ಲಿ ಸಂಪೂರ್ಣ ವೃಕ್ಷ ಸಮಾವೇಶ ಆಗಿರುವುದಿಲ್ಲ, ಆದರೆ ವೃಕ್ಷದ ಜ್ಞಾನ ಬೀಜ ಆದಂತಹ ನನ್ನಲ್ಲಿ ಸಮಾವೇಶ ಆಗಿದೆ. ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ. ಪ್ರತಿಯೊಬ್ಬರಿಗೂ ಈ ನಾಟಕದಲ್ಲಿ ತಮ್ಮದೇ ಆದ ಪಾತ್ರ ಸಿಕ್ಕಿದೆ. ಇದು ಚೈತನ್ಯ ವೃಕ್ಷ ಆಗಿದೆ. ವೃಕ್ಷದಲ್ಲಿ ನಂಬರ್ ವಾರಾಗಿ ಎಲೆಗಳು ಹುಟ್ಟಿಕೊಳ್ಳುತ್ತದೆ. ಈ ವೃಕ್ಷದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈ ವೃಕ್ಷದ ಬೀಜ ಆದಂತಹ ಪರಮಾತ್ಮ ತಂದೆ ಮೇಲಿದ್ದಾರೆ. ಆದ್ದರಿಂದ ಈ ವೃಕ್ಷಕ್ಕೆ ಉಲ್ಟಾ ವೃಕ್ಷ ಎಂದು ಕರೆಯಲಾಗುತ್ತದೆ. ರಚಯಿತ ಆದಂತಹ ಪರಮಾತ್ಮ ತಂದೆ ಮೇಲಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗಬೇಕು. ಆ ಮನೆಯಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ಈಗ ನಾವು ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಬೇಕು. ನಿಮ್ಮ ಮೂಲಕ ಈಗ ಇಡೀ ವಿಶ್ವವೇ ಪವಿತ್ರ ಆಗುತ್ತದೆ. ನಿಮ್ಮ ಯೋಗದ ಶಕ್ತಿಯ ಮೂಲಕ ಇಡೀ ವಿಶ್ವ ಈಗ ಪವಿತ್ರ ಆಗುತ್ತದೆ. ನಿಮಗೋಸ್ಕರ ಪವಿತ್ರ ಸೃಷ್ಟಿಯಂತೂ ಬೇಕು. ನೀವೀಗ ಪವಿತ್ರರಾಗುತ್ತೀರಾ ಅಂದ ಮೇಲೆ ಜಗತ್ತೂ ಕೂಡ ಪವಿತ್ರ ಆಗಲೇಬೇಕು. ಎಲ್ಲರೂ ಪವಿತ್ರರಾಗುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ, ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಆತ್ಮ ಚೈತನ್ಯ ಆಗಿದೆ. ಆತ್ಮದಲ್ಲೇ ಜ್ಞಾನ ಧಾರಣೆ ಆಗುತ್ತದೆ. ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ. ಅಂದ ಮೇಲೆ ಮಧುರಾತಿ ಮಧುರ ಮಕ್ಕಳಿಗೆ ಈ ಸಂಪೂರ್ಣ ನಾಟಕದ ರಹಸ್ಯ ಬುದ್ಧಿಯಲ್ಲಿ ಇರಬೇಕು. ನಾವು ಹೇಗೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಯಾವಾಗ 84 ಜನ್ಮದ ಚಕ್ರ ಪೂರ್ಣ ಆಗುತ್ತದೆಯೋ ಆಗ ಎಲ್ಲರ ಪಾತ್ರ ಪೂರ್ಣ ಆಗುತ್ತದೆ. ಎಲ್ಲರೂ ಪಾವನ ಆತ್ಮರಾಗುತ್ತಾರೆ. ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ.
ಒಂದು ಸೆಕೆಂಡ್ ಕೂಡ ಈ ನಾಟಕ ನಿಲ್ಲುವುದಿಲ್ಲ. ಅಂದರೆ ಸೆಕೆಂಡ್ಗೋಸ್ಕರವೂ ನಾಟಕ ನಿಲ್ಲುವುದಿಲ್ಲ. ಸೆಕೆಂಡ್ ಸೆಕೆಂಡಿಗೂ ಏನೆಲ್ಲ ಈ ನಾಟಕದಲ್ಲಿ ನಡೆಯುತ್ತಿದೆಯೋ ಅದೆಲ್ಲವೂ ಪುನಃ ಕಲ್ಪದ ನಂತರ ನಡೆಯುತ್ತದೆ. ಪ್ರತಿಯೊಂದು ಆತ್ಮದಲ್ಲೂ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಜಗತ್ತಿನಲ್ಲಿರುವ ಪಾತ್ರಧಾರಿಗಳು ಹೆಚ್ಚು ಅಂದರೆ 2 ಗಂಟೆ ಅಥವಾ 4 ಗಂಟೆಯ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಇಲ್ಲಿ ಆತ್ಮಕ್ಕೆ ಸ್ವಾಭಾವಿಕವಾಗಿ ಪಾತ್ರ ಸಿಕ್ಕಿದೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು. ಸಂಗಮ ಯುಗದಲ್ಲಿ ಅತೀಂದ್ರಿಯ ಸುಖದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ಸಂಗಮ ಯುಗದ ನಿವಾಸಿಗಳಾದ ನಿಮ್ಮ ಬಗ್ಗೆಯೇ ಅತೀಂದ್ರಿಯ ಸುಖದ ಗಾಯನ ಇದೆ. ಪರಮಾತ್ಮ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ಬಂದ ತಕ್ಷಣ 21 ಜನ್ಮಕ್ಕೋಸ್ಕರ ನಾವು ಸದಾ ಸುಖಿಗಳಾಗುತ್ತೇವೆ. ಇದು ಖುಷಿಯ ಮಾತಾಗಿದೆ ತಾನೆ. ಯಾರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೋ ಅವರು ಈಶ್ವರನ ಸೇವೆಯಲ್ಲಿ ತೊಡಗಿಬಿಡುತ್ತಾರೆ. ಕೆಲವು ಮಕ್ಕಳು ಒಂದು ವೇಳೆ ಸ್ವಯಂ ಕ್ರೋಧವನ್ನು ಮಾಡುತ್ತಿದ್ದರೆ ಅನ್ಯರಲ್ಲೂ ಕೂಡ ಆ ಕ್ರೋಧ ಪ್ರವೇಶವನ್ನು ಮಾಡಿಬಿಡುತ್ತದೆ. ಒಬ್ಬರು ಸಿಟ್ಟನ್ನು ಮಾಡುತ್ತಿದ್ದರೆ ಅವರ ಸಮ್ಮುಖದಲ್ಲಿರುವ ಅನ್ಯ ಆತ್ಮರಲ್ಲೂ ಸಿಟ್ಟು ಪ್ರವೇಶವನ್ನು ಮಾಡುತ್ತದೆ. 2 ಕೈಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಲಾಗುತ್ತದೆ. ಸತ್ಯಯುಗದಲ್ಲಿ ಈ ರೀತಿ ಯಾರೂ ಸಿಟ್ಟನ್ನು ಮಾಡುವುದಿಲ್ಲ. ಇಲ್ಲಿ ಮಕ್ಕಳಿಗೆ ತಂದೆಯ ಮೂಲಕ ಶಿಕ್ಷಣ ಪ್ರಾಪ್ತಿಯಾಗುತ್ತಿದೆ. ಯಾರಾದರೂ ಕ್ರೋಧವನ್ನು ಮಾಡಿದರೆ ನೀವು ಅವರಿಗೆ ಹೂವನ್ನು ಅರ್ಪಣೆ ಮಾಡಿ, ಯಾರಾದರೂ ಸಿಟ್ಟನ್ನು ಮಾಡಿದರೆ ಅವರ ತಲೆಯ ಮೇಲೆ ಹೂವನ್ನು ಹಾಕಿ, ಅಂದರೆ ಪ್ರೀತಿಯಿಂದ ಅವರಿಗೆ ನೀವು ತಿಳಿಸಿ, ಪ್ರೀತಿಯಿಂದ ಅವರ ಜೊತೆಗೆ ವ್ಯವಹಾರವನ್ನು ಮಾಡಿ. ಕ್ರೋಧ ಅನ್ನುವಂಥದ್ದು ಒಂದು ಭೂತ ಆಗಿದೆ. ಕ್ರೋಧ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ. ಅಂದ ಮೇಲೆ ಎಂದೂ ಕ್ರೋಧವನ್ನು ಮಾಡಬಾರದು ಎಂದು ಪ್ರೀತಿಯಿಂದ ಅವರಿಗೆ ತಿಳಿಸಬೇಕು. ಜ್ಞಾನದ ಶಿಕ್ಷಣವನ್ನು ಕಲಿಸುವಂತಹ ಆತ್ಮರಲ್ಲಿ ಸ್ವಲ್ಪ ಕೂಡ ಕ್ರೋಧ ಇರಬಾರದು. ಮಕ್ಕಳು ನಂಬರ್ ವಾರಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ. ಕೆಲವರು ತೀವ್ರ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ. ಕೆಲವರ ಪುರುಷಾರ್ಥ ತೀವ್ರ ಪುರುಷಾರ್ಥ ಆಗಿದೆ. ಕೆಲವರ ಪುರುಷಾರ್ಥ ತಣ್ಣಗಿರುತ್ತದೆ. ಅಂದರೆ ಕೆಲವರು ಪುರುಷಾರ್ಥವನ್ನು ಮಾಡದೆ ತಣ್ಣಗೆ ಇರುತ್ತಾರೆ, ಶಾಂತವಾಗಿ ಇರುತ್ತಾರೆ. ತಣ್ಣಗಿರುವಂತಹ ಪುರುಷಾರ್ಥಿಗಳು ಅವಶ್ಯವಾಗಿ ತಮ್ಮ ಹೆಸರನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಕೆಲವರಲ್ಲಿ ಕ್ರೋಧ ಇದೆ. ಯಾರಲ್ಲಿ ಕ್ರೋಧ ಇದೆಯೋ ಅವರು ಯಾವ ಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿರುವ ಜನ ಅವರನ್ನು ಅಲ್ಲಿಂದ ಹೊರಗಡೆ ಕಳಿಸಿ ಬಿಡುತ್ತಾರೆ. ಯಾರ ನಡತೆ ಸರಿ ಇಲ್ಲವೋ, ಯಾರ ನಡತೆ ಕೆಟ್ಟ ನಡತೆ ಆಗಿದೆಯೋ ಅಂತವರು ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳಲು ಸಾಧ್ಯ ಇಲ್ಲ. ಪರೀಕ್ಷೆ ಮುಗಿದ ನಂತರ ರಿಸಲ್ಟ್ನ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತದೆ. ಯಾರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಎಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತದೆ. ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಅಷ್ಟೇ ಮಹಿಮೆ ನಡೆಯುತ್ತದೆ. ಈಗ ಮಕ್ಕಳಾದ ನೀವು ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಂಡಿದ್ದೀರಾ. ನೀವೆಲ್ಲರೂ ಅಂತರ್ಯಾಮಿಗಳಾಗಿದ್ದೀರಾ. ಆತ್ಮ ಆಂತರ್ಯದಲ್ಲೇ ತಿಳಿದುಕೊಂಡಿದೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಆಂತರ್ಯದಲ್ಲೇ ನಿಮಗೆ ಗೊತ್ತಿದೆ. ಸಂಪೂರ್ಣ ಸೃಷ್ಟಿಯಲ್ಲಿರುವ ಮನುಷ್ಯರ ನಡತೆ ವ್ಯವಹಾರದ ಜ್ಞಾನ ಈಗ ನಿಮಗೆ ಗೊತ್ತಿದೆ. ಎಲ್ಲಾ ಧರ್ಮದವರ ಜ್ಞಾನ ಈಗ ನಿಮಗೆ ಗೊತ್ತಿದೆ. ಸಂಪೂರ್ಣ ಸೃಷ್ಟಿಯಲ್ಲಿರುವ ಮನುಷ್ಯರ ವ್ಯವಹಾರ ಮತ್ತು ನಡತೆಯ ಬಗ್ಗೆ ನಿಮಗೆ ಗೊತ್ತಿರುವ ಕಾರಣ, ಸರ್ವ ಧರ್ಮದ ಜ್ಞಾನ ನಿಮಗೆ ಗೊತ್ತಿರುವ ಕಾರಣ ನಿಮಗೆ ಅಂತರ್ಯಾಮಿಗಳು ಎಂದು ಕರೆಯಲಾಗುತ್ತದೆ. ಆತ್ಮಕ್ಕೆ ಎಲ್ಲಾ ಗೊತ್ತಾಗುತ್ತದೆ. ಪರಮಾತ್ಮ ತಂದೆ ಎಲ್ಲರ ಹೃದಯದಲ್ಲೂ ವಾಸವನ್ನು ಮಾಡುತ್ತಿದ್ದಾರೆ, ಅಥವಾ ಎಲ್ಲರ ತನುವಿನಲ್ಲೂ ಪರಮಾತ್ಮ ತಂದೆ ವಾಸವನ್ನು ಮಾಡುತ್ತಿದ್ದಾರೆ. ಅಂದ ಮೇಲೆ ಎಲ್ಲರ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಪರಮಾತ್ಮ ತಂದೆಗೆ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಫಲವನ್ನು ಪಡೆದುಕೊಳ್ಳುತ್ತಾರೆ. ಪ್ರತಿಯೊಬ್ಬರ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ನನಗೇನಿದೆ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಪಾಪದ ಕಾರ್ಯವನ್ನು ಮಾಡಿದರೆ ನೀವು ಸ್ವಯಂ ಆ ಪಾಪದ ಕಾರ್ಯಕ್ಕೆ ಶಿಕ್ಷೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಕೆಲವು ಮಕ್ಕಳ ನಡತೆ ಹೇಗಿರುತ್ತದೆ ಅಂದರೆ, ಆ ಕೆಟ್ಟ ನಡತೆಯ ಕಾರಣ ಅವರು ಅಧೋಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಅಂದರೆ
ಕೆಟ್ಟ ಗತಿ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಅಂತವರು ಬಹಳ ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಲೌಕಿಕ ಶಾಲೆಯಲ್ಲೂ ಕೂಡ ಯಾರಾದರೂ ಫೇಲ್ ಆದರೆ ಪುನಃ ಮುಂದಿನ ವರ್ಷ ಅವರು ಅದೇ ಕ್ಲಾಸ್ನಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಯುತ್ತಾರೆ. ಆದರೆ ಈ ಜ್ಞಾನದ ಶಿಕ್ಷಣದಲ್ಲಿ ಒಮ್ಮೆ ಫೇಲ್ ಆದರೆ ಕಲ್ಪಾಂತರಕ್ಕೋಸ್ಕರ ಫೇಲ್ ಆಗುತ್ತೀರಾ. ಈಗ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ಪ್ರತಿ ಕಲ್ಪದಲ್ಲೂ ಶಿಕ್ಷಣವನ್ನು ಕಲಿಯುವುದಿಲ್ಲ. ಈಶ್ವರಿಯ ಲಾಟ್ರಿಯನ್ನು ಸಂಪೂರ್ಣ ಪಡೆದುಕೊಳ್ಳಬೇಕು ತಾನೆ. ಈ ಜ್ಞಾನದ ಮಾತು ಮಕ್ಕಳಾದ ನಿಮಗೆ ಮಾತ್ರ ಅರ್ಥ ಆಗಲು ಸಾಧ್ಯ. ಯಾವಾಗ ಭಾರತ ಸುಖಧಾಮ ಆಗಿರುತ್ತದೆಯೋ ಆಗ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತಾರೆ. ಈಗ ನಮ್ಮ ಸುಖದ ದಿನ ಬರುತ್ತಿದೆ ಎಂದು ಮಕ್ಕಳಿಗೆ ಖುಷಿಯಾಗಬೇಕು. ದೀಪಾವಳಿಯ ಸಮಯ ಸಮೀಪಕ್ಕೆ ಬಂದಾಗ ಎಲ್ಲರೂ ಹೇಳುತ್ತಾರೆ, ದೀಪಾವಳಿ ಹಬ್ಬಕ್ಕೆ ಇನ್ನು ಇಷ್ಟು ದಿನ ಮಾತ್ರ ಉಳಿದಿದೆ. ನಂತರ ದೀಪಾವಳಿ ಹಬ್ಬದ ದಿನ ನಾವು ಹೊಸ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತೇವೆ ಎಂದು. ಈಗ ನೀವು ಹೇಳುತ್ತೀರಾ, ಈಗ ಸ್ವರ್ಗ ಬರುತ್ತಾ ಇದೆ, ನಾವೀಗ ಸ್ವರ್ಗದಲ್ಲಿ ಬಹಳಷ್ಟು ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಬೇಕು. ಈಗ ನಾವು ಸ್ವಯಂನ ಶೃಂಗಾರವನ್ನು ಮಾಡಿಕೊಂಡರೆ ನಂತರ ಸ್ವರ್ಗದಲ್ಲಿ ಚೆನ್ನಾಗಿ ಸುಖವನ್ನು ಪಡೆದುಕೊಳ್ಳುತ್ತೇವೆ. ಶ್ರೀಮಂತರಿಗಂತೂ ಶ್ರೀಮಂತಿಕೆ ನಶೆ ಇರುತ್ತದೆ. ಮನುಷ್ಯರು ಸಂಪೂರ್ಣ ಘೋರವಾದ ನಿದ್ದೆಯಲ್ಲಿ ಮಲಗಿದ್ದಾರೆ. ನಂತರ ಮನುಷ್ಯರಿಗೆ ಇದ್ದಕ್ಕಿದ್ದಂತೆ ಅಚಾನಕ್ ಆಗಿ ಗೊತ್ತಾಗುತ್ತದೆ, ಇವರು ಸತ್ಯವನ್ನು ಹೇಳುತ್ತಿದ್ದರು ಎಂದು. ಸತ್ಯವನ್ನು ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾರೆ ಅಂದರೆ ಯಾವಾಗ ಸತ್ಯವಂತರ ಸಂಘದಲ್ಲಿ ಇರುತ್ತಾರೋ ಆಗ ಸತ್ಯ ಅರ್ಥ ಆಗುತ್ತದೆ. ಈಗ ನೀವು ಸತ್ಯ ತಂದೆಯ ಸಂಘದಲ್ಲಿ ಇದ್ದೀರಾ. ನೀವೀಗ ಸತ್ಯವಂತರಾಗುತ್ತೀರಾ. ಸತ್ಯ ತಂದೆಯ ಮೂಲಕ ನೀವೀಗ ಸತ್ಯವಂತರಾಗಿದ್ದೀರಾ. ಜಗತ್ತಿನ ಜನ ಅಸತ್ಯದ ಮೂಲಕ ಅಸತ್ಯವಂತರಾಗುತ್ತಾರೆ. ಈಗ ಪರಮಾತ್ಮ ತಂದೆ ಏನನ್ನು ಹೇಳುತ್ತಿದ್ದಾರೆ ಮತ್ತು ಮನುಷ್ಯರು ಏನನ್ನು ಹೇಳುತ್ತಿದ್ದಾರೆ ಅನ್ನುವ ಅಂತರದ ಬಗ್ಗೆ ನೀವು ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಬಹುದು. ಪರಮಾತ್ಮ ತಂದೆ ಹೇಳುತ್ತಿರುವ ಮಾತಿಗೂ ಮನುಷ್ಯರು ಹೇಳುತ್ತಿರುವ ಮಾತಿಗೂ ಏನು ಅಂತರ ಇದೆ ಎಂದು ನೀವು ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಬಹುದು. ಮ್ಯಾಗಝಿನ್ ನಲ್ಲೂ ಕೂಡ ಈ ಮಾತನ್ನು ಪ್ರಿಂಟ್ ಮಾಡಿಸಬಹುದು. ಕೊನೆಗೂ ನೀವೇ ವಿಜಯಿಗಳಾಗುತ್ತೀರಾ. ಕಲ್ಪದ ಮೊದಲು ಯಾರು ಪದವಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರು ಅವಶ್ಯವಾಗಿ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ಸತ್ಯಯುಗದಲ್ಲಿ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ. ಯಾವಾಗ ಪವಿತ್ರತೆ ಇತ್ತು ಆಗ ದೀರ್ಘಾಯಸ್ಸಿತ್ತು. ಸತ್ಯಯುಗದಲ್ಲಿ ನೀವು ಪವಿತ್ರರಾಗಿದ್ದೀರಿ, ಆದ್ದರಿಂದ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿತ್ತು. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಎಲ್ಲರನ್ನೂ ಪಾವನರನ್ನಾಗಿ ಮಾಡಿರಬೇಕು. ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಕರೆದರೆ ಆ ಮಾತು ಶೋಭಿಸುವುದಿಲ್ಲ. ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುನಃ ಶ್ರೀಕೃಷ್ಣ ಎಲ್ಲಿಂದ ಬರಲು ಸಾಧ್ಯ? ಅದೇ ಶಾರೀರಿಕ ಚಿತ್ರದಲ್ಲಿ ಶ್ರೀಕೃಷ್ಣ ಈ ಸಂಗಮ ಯುಗದಲ್ಲಿ ಇರಲು ಸಾಧ್ಯ ಇಲ್ಲ. ಒಂದೇ ಶಾರೀರಿಕ ಚಿತ್ರದಲ್ಲಿ ಮುಂದಿನ ಜನ್ಮದಲ್ಲಿ ಮನುಷ್ಯರು ಇರುವುದಿಲ್ಲ. 84 ಜನ್ಮದಲ್ಲಿ 84 ಶಾರೀರಿಕ ಚಿತ್ರ ಬೇರೆ ಬೇರೆ ಆಗಿರುತ್ತದೆ. 84 ಜನ್ಮದಲ್ಲೂ ಪ್ರತಿ ಜನ್ಮದಲ್ಲೂ ನಮ್ಮ ಶಾರೀರಿಕ ಚಿತ್ರ ಬೇರೆ ಬೇರೆ ಆಗಿರುತ್ತದೆ. 84 ಜನ್ಮದಲ್ಲೂ 84 ಪ್ರಕಾರದ ಕರ್ತವ್ಯ ಅಥವಾ ವ್ಯವಹಾರವನ್ನು ನಾವು ಮಾಡುತ್ತೇವೆ. ಇದು ಮಾಡಲ್ಪಟ್ಟಂತಹ ಆಟ ಆಗಿದೆ. ಈ ಆಟದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ. ಈ ನಾಟಕ ಇದೇ ರೀತಿ ಅದ್ಭುತವಾಗಿ ಮಾಡಲ್ಪಟ್ಟಿದೆ. ಆತ್ಮ ಒಂದು ಸಣ್ಣ ಬಿಂದು ಆಗಿದೆ. ಸಣ್ಣ ಬಿಂದುವಾದಂತಹ ಆತ್ಮದಲ್ಲಿ ಅನಾದಿ ಪಾತ್ರ ಫಿಕ್ಸ್ ಆಗಿದೆ. ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ ಅಥವಾ ದೈವ ಲೀಲೆ ಎಂದು ಕರೆಯಲಾಗುತ್ತದೆ. ಈ ಮಾತನ್ನು ಕೇಳಿ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ. ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಸಂದೇಶವನ್ನು ಮೊದಲು ಎಲ್ಲರಿಗೂ ತಿಳಿಸಬೇಕು. ಆ ತಂದೆ ಪತಿತ ಪಾವನ ಆಗಿದ್ದಾರೆ, ಸರ್ವರ ಸದ್ಗತಿದಾತ ಆಗಿದ್ದಾರೆ. ಸತ್ಯಯುಗದಲ್ಲಿ ದುಃಖದ ಮಾತು ಇರುವುದಿಲ್ಲ. ಕಲಿಯುಗದಲ್ಲಿ ಎಷ್ಟೊಂದು ದುಃಖ ಇದೆ. ಆದರೆ ಈ ಎಲ್ಲಾ ಜ್ಞಾನದ ಮಾತನ್ನು
ನಂಬರ್ ವಾರಾಗಿ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಪ್ರತಿದಿನ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಶಿವ ತಂದೆ ಬಂದಿದ್ದಾರೆ, ನಮಗೆ ಶಿಕ್ಷಣವನ್ನು ಕಲಿಸಿ. ಪುನಃ ಶಿವ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ತಂದೆಯ ಜೊತೆಗೆ, ತಂದೆಯ ಬಳಿ ಇರುವಂತಹ ಮಕ್ಕಳಿಗಿಂತ ಬಂಧನದಲ್ಲಿ ಇರುವಂತಹ ಮಕ್ಕಳು ಪರಮಾತ್ಮ ತಂದೆಯನ್ನು ಜಾಸ್ತಿ ನೆನಪು ಮಾಡುತ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಬಂಧನದಲ್ಲಿರುವಂತಹ ಮಕ್ಕಳು ತಂದೆಯ ನೆನಪಿನಲ್ಲಿ ಬಹಳಷ್ಟು ಚಡಪಡಿಸುತ್ತಿರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಇರಿ, ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಆಗ ನಿಮ್ಮ ಬಂಧನ ಸಮಾಪ್ತಿಯಾಗುತ್ತದೆ ಮತ್ತು ನಿಮ್ಮ ಪಾಪದ ಕೊಡದಲ್ಲಿರುವ ಪಾಪ ಸಮಾಪ್ತಿಯಾಗುತ್ತದೆ. ಅಂದರೆ ನೀವು ಪಾಪದಿಂದ ಮುಕ್ತ ಆಗುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನಿಮ್ಮ ನಡತೆ ಮತ್ತು ವ್ಯವಹಾರ ದೇವತೆಗಳ ಸಮಾನ ಆಗಿರಬೇಕು. ನಿಮ್ಮ ಬಾಯಿಂದ ಯಾವುದೇ ಅಸುರಿ ಮಾತು ಬರಬಾರದು. ನೀವೀಗ ಯಾವುದೇ ಅಸುರಿ ಮಾತನ್ನು ಮಾತನಾಡಬಾರದು. ಎಂದು ನಿಮ್ಮ ದೃಷ್ಟಿ ಅಪವಿತ್ರ ಆಗಬಾರದು. ವಿಕಾರಿ ದೃಷ್ಟಿಯಿಂದ ಯಾರನ್ನೂ ನೋಡಬಾರದು. ಸೆಕೆಂಡ್ ಪಾಯಿಂಟ್, ಕ್ರೋಧದ ಭೂತ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ. 2 ಕೈಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಲಾಗುತ್ತದೆ. ಆದ್ದರಿಂದ ಯಾರಾದರೂ ಕ್ರೋಧವನ್ನು ಮಾಡಿದರೆ ತಕ್ಷಣ ಅವರಿಂದ ದೂರಕ್ಕೆ ಹೋಗಿ ಬಿಡಬೇಕು. ಯಾರಾದರೂ ಸಿಟ್ಟನ್ನು ಮಾಡುತ್ತಿದ್ದರೆ ಆ ಸ್ಥಾನದಿಂದ ದೂರಕ್ಕೆ ಹೋಗಬೇಕು. ನಂತರ ಅವರಿಗೆ ಪ್ರೀತಿಯಿಂದ ತಿಳಿಸಬೇಕು. ಇಂದಿನ ವರದಾನ ಆಗಿದೆ, ತ್ಯಾಗ, ತಪಸ್ಸು ಮತ್ತು ಸೇವಾ ಭಾವನೆಯ ವಿಧಿಯ ಮೂಲಕ ಸದಾ ಸಫಲತಾ ಸ್ವರೂಪರಾಗಿ. ತ್ಯಾಗ ಮತ್ತು ತಪಸ್ಸೆ ಸಫಲತೆಗೆ ಆಧಾರ ಆಗಿದೆ. ತ್ಯಾಗದ ಭಾವನೆ ಉಳ್ಳಂತಹ ಮಕ್ಕಳು ಸತ್ಯ ಸೇವಾದಾರಿಗಳಾಗಲು ಸಾಧ್ಯ. ತ್ಯಾಗದ ಮೂಲಕ ಸ್ವಯಂನ ಭಾಗ್ಯರೂಪಿತ ಆಗುತ್ತದೆ ಮತ್ತು ಅನ್ಯರ ಭಾಗ್ಯರೂಪಿತ ಆಗುತ್ತದೆ. ಮತ್ತು ದೃಢ ಸಂಕಲ್ಪವನ್ನು ಮಾಡುವುದೇ ತಪಸ್ಸಾಗಿದೆ. ಆದ್ದರಿಂದ ತ್ಯಾಗ, ತಪಸ್ಸು ಮತ್ತು ಸೇವಾ ಭಾವನೆಯ ಮೂಲಕ ಅನೇಕ ಹದ್ದಿನ ಭಾವನೆ ಸಮಾಪ್ತಿಯಾಗುತ್ತದೆ. ಸಂಘಟನೆ ಶಕ್ತಿಶಾಲಿ ಆಗುತ್ತದೆ. ಒಬ್ಬರು ಹೇಳಿದ ತಕ್ಷಣ ಇನ್ನೊಬ್ಬರು ಮಾಡಿ ತೋರಿಸಬೇಕು. ಎಂದೂ ಕೂಡ ನಾನು, ನೀನು ಅನ್ನುವ ಭೇದ ಭಾವದಲ್ಲಿ ಬರಬಾರದು. ನನ್ನದು, ನಿನ್ನದು ಅನ್ನುವುದು ಸೇವೆಯ ಮಧ್ಯದಲ್ಲಿ ಬರಬಾರದು. ಆಗ ಸಫಲತಾ ಸ್ವರೂಪರಾಗುತ್ತೀರಾ, ನಿರ್ವಿಘ್ನ ಆತ್ಮರಾಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಸಂಕಲ್ಪದ ಮೂಲಕ ಕೂಡ ಯಾರಿಗೂ ದುಃಖವನ್ನು ನೀಡದೇ ಇರುವುದು ಇದೇ ಸಂಪೂರ್ಣ ಅಹಿಂಸೆಯಾಗಿದೆ. ನಾವೀಗ ಸಂಪೂರ್ಣ ಅಹಿಂಸಕರಾಗಿದ್ದೇವೆ ಅಂದ ಮೇಲೆ ಸಂಕಲ್ಪದಲ್ಲೂ ಯಾರಿಗೂ ದುಃಖವನ್ನು ನೀಡಬಾರದು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪ ಯೋಗವನ್ನಾಗಿ ಮಾಡಿಕೊಳ್ಳಿ. ಯೋಗವನ್ನು ಜ್ವಾಲಾ ಸ್ವರೂಪ ಯೋಗವನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಸೆಕೆಂಡ್ನಲ್ಲಿ ಬಿಂದು ಸ್ವರೂಪದಲ್ಲಿ ಸ್ಥಿತ ಆಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳುವಂತಹ ಅಭ್ಯಾಸವನ್ನು ಬಾರಿ ಬಾರಿಗೂ ಮಾಡಿ. ಸ್ಟಾಪ್ ಎಂದು ಹೇಳಿದ ತಕ್ಷಣ ಸೆಕೆಂಡ್ನಲ್ಲಿ ವ್ಯರ್ಥ ದೇಹದ ಭಾವನೆಯಿಂದ ಮುಕ್ತ ಆಗಿ ಮನಸ್ಸು ಬುದ್ಧಿ ಏಕಾಗ್ರ ಆಗಿಬಿಡಬೇಕು. ಇಂತಹ ಕಂಟ್ರೋಲಿಂಗ್ ಪವರ್ ಅಂದರೆ ನಿಯಂತ್ರಣಾ ಶಕ್ತಿಯನ್ನು ಇಡೀ ದಿನ ಉಪಯೋಗ ಮಾಡಿ ಶಕ್ತಿಶಾಲಿ ಬ್ರೇಕ್ನ ಮೂಲಕ ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡಿ. ಮನಸ್ಸು ಬುದ್ಧಿಯನ್ನು ಎಲ್ಲಿ ಜೋಡಣೆ ಮಾಡಬೇಕು ಎಂದು ಬಯಸುತ್ತೀರೋ ಸೆಕೆಂಡ್ನಲ್ಲಿ ನಿಮ್ಮ ಮನಸ್ಸು ಬುದ್ಧಿ ಅಲ್ಲಿ ಜೋಡಣೆ ಆಗಿಬಿಡಬೇಕು. ಒಳ್ಳೆಯದು. ಓಂ ಶಾಂತಿ.